ಸಾಹಿತ್ಯ ಈ ಜಗತ್ತಿನ ಶ್ರೇಷ್ಠ ಸಾಹಿತ್ಯ. ಬಸವಣ್ಣನವರು ಈ ಜಗತ್ತಿನ ಮಹಾಪ್ರವಾದಿಗಳು. ಅಂತ ಬಸವಾದಿ ಶರಣರ ಇಡೀ ಸಂಕುಲದ ಕೀರ್ತಿ ಪತಾಕೆಯನ್ನ ಇನ್ನೂ ಎತ್ತರಕ್ಕೆ ಏರಿಸಿದರು ಜಗನ್ಮಾತೆ ಅಕ್ಕಮಹಾದೇವಿ ಮಾತಾಯಿಯವರು. ಇಡೀ ನಮ್ಮೆಲ್ಲ ಮಹಿಳಾ ಕುಲಕ್ಕೆ ಆದರ್ಶ ಮತ್ತು ಪ್ರೇರಣೆಯಾಗಿರುವಂತ ಅಕ್ಕಮಹಾದೇವಿಯವರ ಕುರಿತಾದಂತ ನಮ್ಮ ಬೀದರ್ನವರೇ ಆಗಿರುವಂತ ನಮ್ಮ ಕಲ್ಯಾಣ ಕರ್ನಾಟಕದ ಹೆಮ್ಮೆಯ ನಿರ್ದೇಶಕರು ಮತ್ತು ನಿರ್ಮಾಪಕರಾಗಿರುವಂತ ನಟರು ಆಗಿರುವಂತ BJ ವಿಷ್ಣುಕಾಂತ್ ಅವರು ನಮ್ಮ ಬೀದರ್ ಜಿಲ್ಲೆ ಇದೆ ತನ್ನೂರಿನವರು. ಅವರು ಈ ಹಿಂದೆ ಅನೇಕ ಚಲನಚಿತ್ರಗಳನ್ನ ಅವರು ನಿರ್ಮಾಣ ಮಾಡಿದ್ರು. ಅದು ಮನಸ್ಸುಗಳ ಮಾತು ಮೊದಲ ಇರ್ಬೋದು, ಗಂಗಾ ಕಾವೇರಿ ಇರ್ಬೋದು, ಮತ್ತು ಐತಿಹಾಸಿಕವಾದಂಥ ಅನೇಕ ಪ್ರಶಸ್ತಿಗಳನ್ನು ಪಡೆದಿರುತ್ತ ಡಾಕ್ಟರ್ BR ಅಂಬೇಡ್ಕರ್ ಅವರ ಸಿನಿಮಾ ಇರ್ಬೋದು. ಅದ್ರ ಜೊತೆಗೇನೆ ಮೊನ್ನೆ ಈ ಭಾಗದ ನಡೆದಾಡುವ ದೇವರು ಇರ್ತಕ್ಕಂಥ ಚನ್ನಬಸವ ಪಟ್ಟದೇವರು ಇರ್ಬೋದು. ಈ ಎಲ್ಲ ಸಿನಿಮಾಗಳನ್ನ ನಿರ್ಮಾಣ ಮಾಡೋದ್ರಿಂದ ಈಗ ಮತ್ತೆ ಒಂದು ಹೊಸ ಸಿನಿಮಾವನ್ನ ಅದು ಇನ್ನೇನು ಕೆಲವು ದಿನಗಳಲ್ಲಿ ಬಿಡುಗಡೆಗೊಳ್ತಾ ಇದೆ. ಅದು ಜಗನ್ಮಾತೆ ಅಕ್ಕಮಹಾದೇವಿ ಅಂತ ಹೇಳಿ. ಅಂತ ಒಂದು ಜಗನ್ಮಾತೆ ಅಕ್ಕಮಹಾದೇವಿ ಚಲನಚಿತ್ರದ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಇವತ್ತು BJ ವಿಷ್ಣುಕಾಂತ್ ಸರ್ ನಮ್ಮ ಜೊತೆ ಭಾಗವಹಿಸಿದರೆ ನಾನು ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಇಲ್ಲಿ ಕೋರ್ತಾ ಇದ್ದೇನೆ. ಜೊತೆಗೆ ನಮ್ಮ ಭಾರತೀಯ ಬಸವ ಬಳಗದ ರಾಜ್ಯಾಧ್ಯಕ್ಷರಿರುವಂತ ಶ್ರೀ ಬಾಬು ವಾಲಿ ಅಣ್ಣನವರ ಜೊತೆಗೆ ಅವರಿಗೂ ನಾನು ಈ ಪತ್ರಿಕಾಗೋಷ್ಠಿಗೆ ಹಾರ್ದಿಕವಾದ ಸ್ವಾಗತ ಮತ್ತು ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಜೊತೆಗೆ ನಮ್ಮ ರಾಷ್ಟ್ರೀಯ ಬಸವ ದಳದ ಜಿಲ್ಲಾಧ್ಯಕ್ಷರಾಗಿರುವಂತ ಶರಣ ಸಹೋದರಂತ ಸೋಮಶೇಖರ್ ಪಾಟೀಲ್ ಅಣ್ಣನವರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಸ್ವಾಗತ ಮತ್ತು ಸುಸ್ವಾಗತವನ್ನು ಇಲ್ಲಿ ಕೋರ್ತಾ ಇದ್ದೇನೆ. ಜೊತೆಗೆ ಜಿಲ್ಲಾ ಬಸವ ಕೇಂದ್ರದ ಅಧ್ಯಕ್ಷರಾಗಿರುವಂತಹ ಅಣ್ಣ ಶರಣಪ್ಪ ಮಿಠಾರಿ ಅವರಿಗೂ ನಾನು ಹಾರ್ದಿಕವಾದ ಸ್ವಾಗತ ಮತ್ತು ಸುಸ್ವಾಗತವನ್ನು ಇಲ್ಲಿ ಕೋರ್ತಾ ಇದ್ದೇನೆ. ಜೊತೆಗೆ ನಮ್ಮ ಕರ್ನಾಟಕ ಸರ್ಕಾರಿ ನೌಕರ ಸಂಘದ ನಿಕಟಪೂರ್ವ ಅಧ್ಯಕ್ಷರು ಮತ್ತು ರಾಷ್ಟ್ರೀಯ ಬಸವ ದಳದ ರಾಷ್ಟ್ರೀಯ ಕಾರ್ಯದರ್ಶಿಯಾಗಿರುವಂತಹ ಶ್ರೀ ರಾಜೇಂದ್ರ ಕುಮಾರ್ ಗದಿಗಣ್ಣವರು ನಮ್ಮ ಜೊತೆಗಿದ್ದಾರೆ. ಅವರಿಗೂ ನಾನು ಹಾರ್ದಿಕವಾದ ಸ್ವಾಗತ ಮತ್ತು ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಜೊತೆಗೆ ನಾವೆಲ್ಲರೂ ಸಹ ತಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟು ಈ ಮಾಧ್ಯಮ ಗೋಷ್ಠಿಯಲ್ಲಿ ಭಾಗವಹಿಸುವಂತ ನಮ್ಮೆಲ್ಲ ಪ್ರಿಂಟ್ ಮೀಡಿಯಾ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾದ ನನ್ನೆಲ್ಲ ಸ್ನೇಹಿತರಿಗೂ ಸಹೋದರಿಗೂ ಮತ್ತೊಂದು ಸಲ ಈ ಪತ್ರಿಕಾಗೋಷ್ಠಿಗೆ ನಾನು ಹಾರ್ದಿಕವಾದ ಸ್ವಾಗತ ಮತ್ತು ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಾನು ಆರಂಭದಲ್ಲಿ ಈ ಚಲನಚಿತ್ರದಲ್ಲಿ ನಟ ಮತ್ತು ನಿರ್ಮಾಪಕರು BJ ವಿಷ್ಣುಕಾಂತ್ ಅವರು ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ತಮ್ಮ ವಿಚಾರಗಳನ್ನು ಹಂಚಿಕೊಳ್ಬೇಕಂತ ಹೇಳಿ ಮನವಿ ಮಾಡ್ತಾರೆ. ಪತ್ರಿಕಾಗೋಷ್ಠಿಗೆ ಆಗಮಿಸಿದಂಥ ಮಾಧ್ಯಮ ಮಿತ್ರರೇ, ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ, ಯೂಟ್ಯೂಬರ್ಸ್ ಎಲ್ಲರಿಗೂ ಈ ಪತ್ರಿಕಾಗೋಷ್ಠಿಗೆ ಸ್ವಾಗತ ಬಯಸ್ತಾ, ಹೊಸ ವರ್ಷ ಆರಂಭವಾಗ್ತಿದೆ. ಇನ್ನೂ ಕೆಲವೇ ದಿನಗಳಲ್ಲಿ ಜಗನ್ಮಾತೆ ಅಕ್ಕಮಹಾದೇವಿ ಚಲನಚಿತ್ರ ಇದೊಂದು ಐತಿಹಾಸಿಕ ಪೂರ್ವದಂಥ ಒಂದು ಘಟನೆಯ ಆಧರಿಸಿದಂಥ ಒಂದು ಚಿತ್ರ. ಭಾರತೀಯ ಒಂದು ಇತಿಹಾಸದಲ್ಲಿ, ಭಾರತೀಯ ಒಂದು ಭೌಗೋಳಿಕದಲ್ಲಿ ಹೇಗೆ ಹಿಮಾಲಯ ದೇವಭೂಮಿ ಅಂತ ಕರಿತೀವೋ ಹಾಗೆ ಕಲ್ಯಾಣ ಕರ್ನಾಟಕ ಶರಣರು ನಡೆದಾಡಿದ ಒಂದು ಪುಣ್ಯಭೂಮಿ ಅಂತ ಹೇಳ್ಬೋದು. ಅಂಥ ಭೂಮಿನಲ್ಲಿ ನಾನು ಹುಟ್ಟಿದ್ದು ಸಾರ್ಥಕ ಅಂತ ಅಂದ್ಕೊಳ್ತೀನಿ. ಜೊತೆಗೆ ಇಲ್ಲಿ ಅನೇಕ ಶರಣರು ಓಡಾಡಿದಂಥ ಈ ಭೂಮಿನಲ್ಲಿ ಆ ಭಾವನೆಗಳು ಕೂಡ ಎಲ್ಲರೂ ಹಾಗೆ ಜಾಸ್ತಿ ಇದೆ. ಕರ್ನಾಟಕದಲ್ಲಿ, ಕನ್ನಡ ನಾಡಿನಲ್ಲಿ ಕಂಪೇರ್ ಮಾಡಿದ್ರೆ ದೇಶದ ನಾನಾ ಮೂಲೆ ಭಾಗಗಳಿಂದ ಆಗಮಿಸಿದಂಥ ಶಿವಶರಣರು ಏನಿಲ್ಲಿ ಬಂದಿದ್ರು, ಆ ಭೂಮಿಯ ಒಂದು ನೆಲ ಭಾಳ ಪವಿತ್ರತೆಯಿಂದ ಇಡೀ ನಮ್ಮ ದೇಶನೇ ನೋಡ್ತಾ ಇದೆ. ಅಂಥದ್ರಲ್ಲಿ ನಾನು ಕಲ್ಯಾಣ ಕರ್ನಾಟಕ ಅಂದ ತಕ್ಷಣ ಬಸವಣ್ಣವರು ನೆಲನ ಅಂತ ಬೆಂಗಳೂರಿನಲ್ಲಿ ಮಾತಾಡ್ತಾರೆ. ಅಲ್ಲಿನವರಿಗೆ ತುಂಬನೇ ಒಂದು ಅಭಿಮಾನ ಶರಣರು ನಡೆದಾಡಿದ ಭೂಮಿ ಅಂತ. ಅಂಥವರಲ್ಲಿ ಬಸವಣ್ಣವರು, ಅಲ್ಲಮ್ಮರು, ಅಕ್ಕಮಹಾದೇವಿ ಹೀಗೆ ಅನೇಕ 770 ಅಮರಗಣಗಳು ಅಂತ ಏನು ಹೇಳ್ತೀವೋ ಅಂಥವರಲ್ಲಿ ಮಹಿಳೆಯರಲ್ಲಿ ಅತ್ಯಂತ ಒಂದು ಪರಿಣಾಮಕಾರಿ ಆದಂಥ ಒಂದು ಜೀವನ ಚರಿತ್ರೆ ಅಕ್ಕಮಹಾದೇವಿಯವರದಾಗಿದೆ. ಜಗತ್ತಿನ ಮಹಿಳೆಯರಲ್ಲಿ ಮೊಟ್ಟ ಮೊದಲಿಗೆ ಫಸ್ಟ್ ರೈಟರ್ ಅಂತ ಕರೀತಾರೆ. ಬೇರೆ ಇರ್ಬೋದೇನೋ, ಬಟ್ ಪ್ರಚಲಿತದಲ್ಲಿದೆ. ಅಕ್ಕಮಹಾದೇವಿ ಮೊದಲ ಒಂದು ಬರಹಗಾರರು, ಕವಿಯತ್ರಿ, ವಚನಗಾರ್ತಿ ಅಂತ ಹೇಳ್ತಾರೆ. ಹಾಗಾಗಿ ಅವರ ಒಂದು ಗೌರವಪೂರ್ವಕವಾಗಿ ಇಲ್ಲಿ ನಾನು ನೆನೆಸ್ತಾ ಈ ವೇದಿಕೆ ಮೇಲೆ ಆಗಮಿಸಿದಂತೆ ಎಲ್ಲ ನಮ್ಮ ಗಣ್ಯರಿಗೂ ನಮ್ಮ ಕರೆಗೆ ಹೋಗೊಟ್ಟು ಬಂದಿದ್ದಾರೆ. ಅವರೆಲ್ಲರಿಗೂ ನನ್ನ ಪ್ರಣಾಮಗಳು. ಹಾಗೆ ಮಾಧ್ಯಮ ಮಿತ್ರರು ಬಂದಿದ್ದೀರಾ. 19 ಡಿಸೆಂಬರ್ಗೆ ಏನು ಚಲನಚಿತ್ರ ಬಿಡುಗಡೆ ಆಗಬೇಕಾಗಿತ್ತು, ಅದು ಕಾರಣಾಂತರದಿಂದ ನಮ್ಮ ಉತ್ತರ ಕನ್ನಡದಲ್ಲಿ ಎಳಮಸಿ ಹಬ್ಬ ಭಾಳ ಭರ್ಜರಿಯಾಗಿ ಮಾಡ್ತಾರೆ. ಅವತ್ತೊಂದು 2-3 ದಿವಸ ಸ್ವಲ್ಪ ನಮ್ಮ ಚಿತ್ರಕ್ಕೆ ಎಫೆಕ್ಟ್ ಆಗ್ಬೋದು ಅಂದ್ಕೊಂಡು ಮೊದಲು ಅನೌನ್ಸ್ ಮಾಡಿರೋದನ್ನ ಪೋಸ್ಟ್ಪೋನ್ ಮಾಡಿ 2ನೇ ತಾರೀಕು ಜನವರಿ 2ನೇ ತಾರೀಕು 2026 ರಾಜ್ಯಾದ್ಯಂತ ಹಾಗೆ ಹೊರ ರಾಜ್ಯಗಳಲ್ಲಿ ಕೂಡ ತೆಲಂಗಾಣ ಮತ್ತು ಮಹಾರಾಷ್ಟ್ರದಲ್ಲಿ ನಾವು ಬಿಡುಗಡೆ ಮಾಡ್ತಾ ಇದ್ದೇವೆ. ಅದಕ್ಕೆ ತಮ್ಮೆಲ್ಲ ಮಾಧ್ಯಮ ಮಿತ್ರರ ಒಂದು ಸಹಕಾರ ಬೇಕಾಗಿದೆ. ಈ ಚಲನಚಿತ್ರದ ಅನೇಕ ಹಿರಿಯರು ಮತ್ತು ಹಿರಿಯರ ಜೊತೆಗೆ ಚಲನಚಿತ್ರದ ಇತಿಹಾಸದಲ್ಲಿ ಯಾರ್ಯಾರು ಒಳ್ಳೊಳ್ಳೆ ಅವಾರ್ಡ್ ತೊಗೊಂಡಿದ್ದಾರೋ ಅವ್ರಗಳ ಜೊತೆಗೆ ನಮ್ಮ ನಾಡಿನ, ನಮ್ಮ ಭೂಮಿಯ, ಕಲ್ಯಾಣ ಕರ್ನಾಟಕದ
ವಿಶೇಷವಾಗಿ ಬೀದರಿನ ಅನೇಕ ಪ್ರತಿಭೆಗಳಿಗೆ ಈ ಚಲನಚಿತ್ರದಲ್ಲಿ ಅವಕಾಶ ಕೊಟ್ಟಿದ್ದೇನೆ. ಹಾಗೆ ನೇರವಾಗಿ ಅವರು ಮಾಡಲಿಕ್ಕಾಗದೇ ಕೂಡ ಅವರಿಗೆ ತರಬೇತಿ, ಬೀದರ್ನವರು ಬೆಂಗಳೂರಿಗೆ ಹೋಗ್ಬಿಟ್ಟು ತರಬೇತಿ ತಗೊಳ್ಳೋದು ಭಾಳ ಕಷ್ಟ. ಆದರೆ ಅವರಿಗೆ ಪಕ್ಕ ತರಬೇತಿ ಕೊಟ್ಟು ಕ್ಯಾಮ್ರಾ ಮುಂದೆ ನಿಲ್ಲಿಸಿ ಅವರಿಂದ ಪಾತ್ರ ಮಾಡಿಸಿದ್ದೇನೆ. ಆ ಪಾತ್ರ ಮಾಡಿರೋದು ಹೇಗಿದೆ ಅಂದರೆ ಹೊಸೂರಿನ ಥರದಲ್ಲಿ ಯಾರೂ ಅಲ್ಲಿ ನಮಗೆ ಕಾಣಿಸೋದಿಲ್ಲ. ಕಾರಣ ಅದು ನಾನು ಹೇಳೋದಕ್ಕಿಂತ ಸೆನ್ಸಾರ್ ಮಂಡಳಿನಲ್ಲಿ ಹೇಳಿದ್ರು. ಸೆನ್ಸಾರ್ ಬೋರ್ಡ್ನಲ್ಲಿ ಏನು ಸಿನಿಮಾ ನೋಡ್ತಾರೋ ನೋಡುವಾಗ ಪ್ರತಿಯೊಬ್ಬನೂ ನಮ್ಮಲ್ಲೇನು ಕಲಾವಿದರಿದ್ದಾನೋ ಪರಾಕಾಯ ಪ್ರವೇಶ ಅಂತಾರೆ. ಆ ಪಾತ್ರಕ್ಕೆ ಅವರು ಪಕ್ಕನೆ ಮೈಗೂಡಿಸ್ಕೊಂಡು ಬಿಟ್ಟು ಮಾದೇವಿ ಪಾತ್ರ ಅಷ್ಟೇ ಅದ್ಭುತವಾಗಿ ಮಾಡಿದ್ದಾರೆ. ಉಳುಕಿದ್ದೆಲ್ಲ ಪಾತ್ರಗಳು ಜೋಗಿ ಇರ್ಬೋದು, ಮತ್ತೊಬ್ರು ಇನ್ನೊಬ್ರು ಸುಮಾರು ಜನ ಇನ್ನೊಬ್ರು ಮಾಡಿದ್ದಾರೆ. ಅದೇ ಪಾತ್ರನೇ ಅಂದರೆ ಪಕ್ಕ ಒಂಥ ನುರಿತ ಕಲಾವಿದ ಹೇಗೆ ಮಾಡ್ತಾನೋ ಆ ಥರದಲ್ಲಿ ಮಾಡಿದ್ದಾರೆ. ಅದು ನನಗೆ ತುಂಬ ಸಂತೋಷ. ಕಾರಣ ನಮಗೆ ಗೊತ್ತಾಗಲ್ಲ. ಕಾರಣ ಎತ್ತವರಿಗೆ ಹೆಗ್ಗಣನೇ ಮುದ್ದು ಅಂತ ಹೇಳ್ತಾರೆ, ಅಷ್ಟು ಪ್ರೀತಿ ಮಾಡ್ತೀವಿ. ಚೆನ್ನಾಗಿದೆ 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 ಅಂತ ನಮ್ಗೆ ಹೇಳ್ಕೊಳ್ಳೋದು ಅದು ಸರ್ವೇ ಸಾಮಾನ್ಯ. ಆದರೆ ಮತ್ತೊಬ್ಬರು ಹೇಳ್ತಾರಲ್ಲ ಸರ್ಟಿಫೈಡ್ ಪರ್ಸನ್ನು ಅಂಥವ್ರು ತುಂಬ ಭಕ್ತಿಭಾವದಿಂದ ಸಿನಿಮಾ ನೋಡಿದ್ದಾರೆ. ಪ್ರಚಾರದ ಕೊರತೆ ಆಗಬಾರ್ದು ಅಂತ ಕೂಡ ನನಗೆ ಒಂದು ಕಿವಿ ಮಾತು ಹೇಳಿದ್ದಾರೆ. ಅನೇಕ ಸಿನಿಮಾಗಳು ಒಂದು ಪ್ರಚಾರದಲ್ಲಿ ಕಮ್ಮಿ ಆಗಿಬಿಟ್ಟು ಎಲ್ಲೆಲ್ಲೋ ಕಾಣಿಸ್ಕೊಳ್ಳಲ್ಲ ಅನ್ನೋ ಥರದಲ್ಲಿ ಕೂಡ ಆಗುತ್ತೆ. ಹಾಗಾಗಿ ನೀವು ನಮಗೆ ಭಾಳ ಮುಖ್ಯ. ಈ ಚಲನಚಿತ್ರ ನಿಮ್ಮೆಲ್ಲರಿಗೂ ನಾನು ನೋಡಿಸ್ತೀನಿ. 2ನೇ ತಾರೀಕಿಗೆ 31ಕ್ಕೆ ಮತ್ತೊಂದು ನಮ್ಮ ಸ್ಟಾರ್ ಕ್ಯಾಸ್ಟ್ ನಮ್ಮ ಚಲನಚಿತ್ರದ ಎಲ್ಲ ಇರೋ ಕಲಾವಿದರು ಆಗಮಿಸ್ತಾರೆ. ಅಲ್ಲದೆ ಒಂದು ಸೂಪರ್ ಸ್ಟಾರ್ಗಳು ಬರ್ತಾರೆ. ಇದಕ್ಕೆ ಪ್ರಚಾರಕ್ಕೆ ತುಂಬ ಜನ ಒಪ್ಕೊಂಡಿದ್ದಾರೆ. ಅವರಾಗಿ ವಾಲಂಟಿಯರ್ ಬರ್ತೀವಿ ಅಂತ ಹೇಳಿದ್ದಾರೆ. ನಮ್ಮಗಳ ಜೊತೆಗೆ, ನಮ್ಮ ಟೀಮಿನ ಜೊತೆಗೆ, ಚಲನಚಿತ್ರದ ಜೊತೆಗೆ, ಚಿತ್ರರಂಗದ ಕಲಾವಿದರ ಜೊತೆಗೆ, ಮಾಧ್ಯಮದವರು ಮತ್ತು ನಮ್ಮ ಏನು ಬಸವಪರ ಸಂಘಟನೆ ಹೋರಾಟಗಾರರು ಅವ್ರ ಹೋರಾಟ ಏನಿದೆ ನಿತ್ಯ ಅವರು ಬರೀ ಬಸವ ಪರ ಮಾತಾಡ್ತಾರೆ, ಬಸವಣ್ಣವ್ರ ಬಗ್ಗೆ ಹೇಳ್ತಾರೆ, ಪ್ರವಚನ ಮಾಡ್ತಾರೆ, ಉಪನ್ಯಾಸ ಮಾಡ್ತಾರೆ. ಅವ್ರಿಗೆ ಕೂಡ ತುಂಬ ಒಂದು ಇದ್ರ ಬಗ್ಗೆ ಆದರ್ಶಪ್ರಾಯವಾದಂಥ ಒಂದು ಚಲನಚಿತ್ರ ಇದೆ, ನಾವು ಕೈ ಜೋಡಿಸ್ಬೇಕನ್ನೋದು ಅಲ್ಲಲ್ಲೆಲ್ಲ ಮಾತಾಡ್ಕೊಂಡು ನನಗೆ ಹೇಳಿದ್ದಾರೆ. ನಮ್ಮ ಸುರೇಶ್ ಚಂದ್ರ ಶೆಟ್ಟಿ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು, ಅಲ್ಲೇ ವಾಲಿಯಣ್ಣವರು, ನಿಮ್ಗೆ ಏನೇ ಸಾಯೋದು ನಾವು ಮುಂದೆ ಮಾಡ್ತೀವಿ ಬನ್ರಿ ಅನ್ನೋದನ್ನ ನನಗೆ ಒಂದು 10-15 ದಿವಸ ಬಂದು ಹೇಳಿದ್ದಾರೆ. ಹಾಗೆ ಅನೇಕರು ಎಲ್ಲರೂ ಈ ಸಿನಿಮಾಗೆ ಪ್ರೇಕ್ಷಕರನ್ನ ಒಂದು ಥಿಯೇಟ್ರಿಗೆ ಸೆಳೆಯುವಂಥ ಒಂದು ಕೆಲಸ ಮಾಡ್ತಾರೆ ಅಂತ ನಾನು ನಂಬ್ಕೊಂಡಿದ್ದೇನೆ. ನೆರೆಯ ರಾಜ್ಯಗಳಲ್ಲೂ ಕೂಡ ಹಾಗೆ ಮಾತಾಡ್ತಿದ್ದಾರೆ. ಹಾಗಾಗಿ ಈ ಪ್ರದರ್ಶನಕ್ಕೆ ತಾವೆಲ್ಲ ಸಹಾಯ ಮಾಡಿ ಈ ಚಲನಚಿತ್ರ ಯಶಸ್ವಿಯಾಗಿ ಮಾಡಬೇಕಂತ ತಮ್ಮೆಲ್ಲರ ಪಾದಾರವಿಂದಗಳಲ್ಲಿ ನಾನು ಬೇಡ್ಕೊಂಡು ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಬೀದರ್ ಕಲಾವಿದರು ಆಲ್ಮೋಸ್ಟ್ ಒಂದು more than 30 ಡೈಲಾಗ್ ಇರುವಂಥವ್ರು more than 30 ಇದ್ದಾರೆ. ನಾವೊಂದು 100 ಥಿಯೇಟರ್ಗಿಂತ ಜಾಸ್ತಿ ಥಿಯೇಟರ್ಗಳಲ್ಲಿ ಮಾಡೋದು ಪ್ಲಾನ್ ಮಾಡ್ತಾ ಇದ್ದೀವಿ. ಬಟ್ ನಾವು ಎಕ್ಸಾಕ್ಟಾಗಿ ಹೇಳಿಕ್ಕಾಗಲ್ಲ. 24ನೇ ತಾರೀಕು ನಮ್ದು ಡಿಸೈಡಿಂಗ್ ಫ್ಯಾಕ್ಟರ್ ಇರುತ್ತೆ. ಯಾಕಂದರೆ ಯಾವುದೇ ಒಂದು ಸಿನಿಮಾ ರಿಲೀಸ್ ಆಗಬೇಕಾದ್ರೆ ಆ ಶುಕ್ರವಾರ ಬಿಟ್ಟು ಮೊದಲಿಂದ ಶುಕ್ರವಾರ 1 ದಿವಸ 2 ದಿವಸ ಮೊದಲು ಡಿಸೈಡ್ ಆಗುತ್ತೆ. ಹಾಗಾಗಿ ನಂಬರ್ ಆಫ್ ಥಿಯೇಟರ್ಸ್ನ ಇವಲ್ಲೇ ನಾವು ಡಿಸೈಡ್ ಮಾಡೋಕ್ಕಾಗಲ್ಲ. ಪ್ರತಿ ಜಿಲ್ಲೆ ಎಲ್ಲೆಲ್ಲಿ ಯಾವ್ಯಾವ ಊರಲ್ಲಿ ಥಿಯೇಟರ್ ಇದೆಯೋ ಹಿಂದೆ ಮುಂದೆ, ಸಪೋಸ್ ಇವಾಗ 2ನೇ ತಾರೀಕು ಬೀದರ್ನಲ್ಲಾದರೆ, ಗುಲ್ಬರ್ಗನಲ್ಲಾದರೆ, ಕೆಲವೊಂದು ಕಡೆ ಥಿಯೇಟರ್ ಸಿಗದೇ ಇದ್ದಿದ್ರೆ ನೆಕ್ಸ್ಟ್ ಇದ್ರಲ್ಲಾದ್ರೂ ವೀಕ್ನಲ್ಲಾದ್ರೂ ಮಾಡ್ತೀವಿ. ಕರ್ನಾಟಕದ ಎಲ್ಲ ಥಿಯೇಟರ್ ಇರ್ತಕ್ಕಂಥ ಊರುಗಳಲ್ಲಿ ನಾವು ರಿಲೀಸ್ ಮಾಡ್ತೀವಿ. ಹಾಕೊಂಬಂದು ಎಲ್ಲರೂ ಮಿಸ್ ಮಾಡಲ್ಲ. ಸಾರಿ, 45 ದಿವಸ. ಇನ್ನೊಂದು ಮಿತ್ರ ಇನ್ನೊಂದು ಹೇಳಿಕ್ಕೆ ಇಷ್ಟಪಡ್ತೇನೆ. ಕನ್ನಡ ಚಿತ್ರರಂಗದ ಸಿನಿಮಾದ ಇತಿಹಾಸದಲ್ಲಿ ಅತಿ ಹೆಚ್ಚು ಹಾಡುಗಳಿರುವ ಚಿತ್ರ ಇದು. 22 ವಚನಗಳಿವೆ. 22 ಬಸವಣ್ಣವರು ಮತ್ತು ಅಕ್ಕ ಮಾದೇವಿ ವಚನ ಇವೆ. ಆಮೇಲೆ ತುಂಡು ಪಲ್ಲವಿ ಅಂತಾರೆ, ಅಲ್ಲಲ್ಲೆಲ್ಲ ಸಾಂದರ್ಭಿಕವಾಗಿ ಅದೊಂದು 7 ಗಂಟಿದೆ, 4 ಹಾಡಿದೆ. ಹಾಗಾಗಿ ಇಡೀ ಸಿನಿಮಾ ಒಂದು ಸಂಗೀತಮಯ ಚಿತ್ರ. ಇಂಥ ಒಂದು ಚಿತ್ರಕ್ಕೆ ಸಂಗೀತನ ತುಂಬ ಚೆನ್ನಾಗಿ ನೀಡಲು ಹಂಸಲೇಖರು ತಮ್ಮೆಲ್ಲರೂ ಗೊತ್ತಿದ್ದಾರೆ. ಅವರು ಪರಮಶಿಷ್ಯ 30 ವರ್ಷದಿಂದ ಪಳನಿ ಡಿ ಸೇನಾಪತಿ ಅಂತ ಮಾಡಿದ್ದಾರೆ. ಈ ಚಲನಚಿತ್ರದ ಪೂರ್ತಿನೇ ಫುಲ್ ಸ್ಟಾರ್ಟಿಂಗ್ ಎಂಡಿಂಗ್ ತನಕ ಲೈವ್ ಮ್ಯೂಸಿಕ್ ಇದೆ. ದೇಶದ ನಾನಾ ಬೇರೆ 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 ಭಾಗದಿಂದ ನಾವು ಕರ್ಸ್ಕೊಂಡ್ಬಿಟ್ಟು ಅಂತ ಸ್ಪೆಷಲಿಸ್ಟ್ ಯಾರ್ಯಾರು ಇರ್ತಾರೆ ಅಂತ ವಾದ್ಯಕ್ಕೆ ಮತ್ತು ಇದು ಸುತ್ತಿದು ಇಂಥವೇನು ಸಂಬಂಧಪಟ್ಟಿದ್ದೀವೋ ನಾವು ಬೇರೆ ಬೇರೆ ಕಡೆದಿದ್ರು ಎಕ್ಸ್ಪೆನ್ಸಿವ್ ಆಗಿದ್ರು ಕೂಡ ಯಾವುದೋ ಸಣ್ಣ ಸಿನಿಮಾನ ಥರದಲ್ಲಿ ಮಾಡಿಲ್ಲ. ಯಾಕಂದರೆ ದೇವರು ಭಕ್ತಿ ಶರಣರದ ತಕ್ಷಣ ಎಲ್ಲರೂ ಒಂದು ಸಬ್ಸಿಡಿಗೋ ಯಾವುದಕ್ಕೋ ಸಿನಿಮಾ ಮಾಡಿ ಮುಗಿಸ್ತಾರೆ ಅಂತ ಅಂದ್ಕೊಳ್ತಾರೆ. ಇದರಲ್ಲಿ ಕಾಣಿಸಲ್ಲ. 100ಕ್ಕೆ 100ರಷ್ಟು ನಾವು ನಮ್ಮ ಟೀಮ್ದು ತಂಡ ಇದರಲ್ಲಿ ಸ್ಪೆಷಲ್ಲಾಗಿ ಮ್ಯೂಸಿಕ್ ಮಾತ್ರ ತುಂಬಾ ಚೆನ್ನಾಗಿದೆ. ಅವ್ರು ಬರ್ತಾರೆ, ಮ್ಯೂಸಿಕ್ ಡೈರೆಕ್ಟರ್ ಕೂಡ 31ಕ್ಕೆ ಇಲ್ಲಿ ಬರ್ತಾರೆ. ಸಿಗ ಪಳನಿ ಡಿ ಸೇನಾಪತಿ, ಸಂಗೀತ
ಚಿತ್ರೀಕರಣ ಎಲ್ಲಾಗಿದೆ ಸರ್? ಚಿತ್ರೀಕರಣ ಅತಿ ಹೆಚ್ಚು ನಮ್ಮ ಬೀದರ್ನಲ್ಲಾಗಿದೆ. ನೀವು ಬೀದರ್ದು ಚಿತ್ರೀಕರಣ ನೋಡಿದ್ರೆ ಇದು ಒಂದು ಮಲ್ನಾಡು ಅಂತ ನೀವು ಅನ್ಕೊಳ್ಬೋದು. ಅಂತ ಮಲ್ನಾಡು ನಮ್ಮ ಬೀದರ್ನಲ್ಲಿದೆ. ನಮ್ದು ಇಲ್ಲಿಂದ ಪಪ್ಪು ಅಂತ ಇದೆ, ರವಿ ಅಂತ ಅವರು ಸ್ಟಿಲ್ ವರ್ಕ್ ಮಾಡಿದ್ದಾರೆ ಇಡೀ ಸಿನಿಮಾಗಿನೇ ಪೂರ್ತಿ. ಅವ್ರದ್ದು ಕೆಲವೊಂದು ತುಣುಗಳಲ್ಲೆಲ್ಲ ನೋಡಿರ್ಬೋದು. ನಾವು ಈ ಮೈಲಾರ ಇದೆಯಲ್ಲ, ಮೈಲಾರು, ಹೊನ್ನಿಕೇರಿ, ಚಾಂಗ್ಲೀರು, ಆಮೇಲೆ ಚಿಂಚೋಳಿನಲ್ಲಿ ಒಂದಿಷ್ಟು ಬರುತ್ತೆ, ಆಮೇಲೆ ಜೈರಾಬಾದ್, ಎಂಥದ್ದು ಎತ್ತಿಪೋತ ಫಾಲ್ಸ್. ಎತ್ತಿಪೋತ ಫಾಲ್ಸ್ ನೋಡಿದ್ರೆ ಶಿವಮೊಗ್ಗದ ಜಲಪಾತನ ಮತ್ತೊಂದು ಇನ್ನೊಂದು ನಿಮ್ಗೆ ಫೀಲ್ ಆಗುತ್ತೆ. ಆ ಸಾಂಗ್ನ ತುಂಬ ಬ್ಯೂಟಿಫುಲ್ ಆಗಿದೆ. ಹೇಗಿದೆ ಅಂದ್ರೆ ಅದರಲ್ಲಿ ಒಂಥರ ರೊಮ್ಯಾಂಟಿಕ್. ಕೌಶಿಕ್ ಮಹಾರಾಜ ಅಕ್ಕ ಮೈದನ್ ಪ್ರೀತಿ ಮಾಡಿರುವಾಗ ಕನಸು ಕಾಣ್ತಲ್ಲ ಅಂತ ಹಾಡುಗಳನ್ನೆಲ್ಲನೂ ನೀವು ಕೌಶಿಕ್ ಇದರಲ್ಲಿ ಬಂದಿದ್ರೆ, ಆ ಭಾಗದ ಒಂದು ಕಥೆನಲ್ಲಿ ಬಂದಿದ್ರೆ ನಿಮಗೆ ಒಳ್ಳೊಳ್ಳೆ ಸಾಂಗ್ ಇರುತ್ತೆ. ಮಹಾದೇವಿ ಭಕ್ತಿ ಇದ್ದಿದ್ರೆ ಇವರು ಪ್ರೀತಿ ಇರ್ತಾರೆ. ಭಕ್ತಿ ಪ್ರೀತಿ ಮಧ್ಯದಲ್ಲಿ ಭಕ್ತಿ ಗೆಲ್ಲುತ್ತೆ ಅನ್ನೋದೇ ಮೇನ್ ಇದು ಸಿನಿಮಾದಲ್ಲಿ. ಅಕ್ಕ ಮಹಾದೇವಿ ನಾವು ತಗೊಂಡಿದ್ದು ವಚನಗಳ ಆಧಾರ ಮೇಲೆ 2 ಗಂಟೆ 36 ನಿಮಿಷ. ಹೀರೋ ಕ್ಯಾರೆಕ್ಟರ್ ಅಂದ್ರೆ ಕೌಶಿಕ್ ಮಹಾರಾಜನ್ ಪಾತ್ರದಲ್ಲೂ ನಾನಿದ್ದೀನಿ. ಎಲ್ಲನೇ ನಾನೇ ಆಗಿರೋದ್ರಿಂದ ಒಂದು 10 ಕೋಟಿದಾಗ 2 ಕೋಟಿ ಆಗುತ್ತೆ. ಎಲ್ಲೂ ಲೀಕ್ ಇರಲ್ಲ, ಎಲ್ಲೂ ರೂಮ್ ಹಾಕಿರಲ್ಲ, ಜೊತೆಗೆ ಯಾವುದೂ ಖರ್ಚಿರಲ್ಲ. ನಾನೇ ಸುಮಾರು ಮಧ್ಯರಾತ್ರಿ ನಾನು ಬರೆಯೋದು ಕಥೆಗಳು ಪೂರ್ತಿ ಪೀಸ್ ಆಫ್ ಮೈಂಡ್ನಲ್ಲಿ ಕೂತ್ಕೊಂಡು ಹೇಗೆ ಬರಿಬೇಕು ಅಂತ ಒಂದು ವಾತಾವರಣ ಇಟ್ಕೊಂಡ್ಬಿಟ್ಟು ನಾನೇ ಮಾಡಿರೋದು. ಖರ್ಚು ಸ್ವಲ್ಪ ಅಂತದ್ರಿಂದೆಲ್ಲ ಕಮ್ಮಿ ಬರುತ್ತೆ. ಕಲಾವಿದರು ಒಳ್ಳೊಳ್ಳೆ ಕಲಾವಿದರು ಇದ್ದಾರೆ. ಸುಚೇಂದ್ರ ಪ್ರಸಾದ್ ಸ್ಪಷ್ಟವಾಗಿ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಒಂದು ಪರಭಾಷೆ ಬಳಸದೆ ಮಾತಾಡೋ ಏಕೈಕ ಒಬ್ಬ ಕಲಾವಿದ ಸುಚೇಂದ್ರ ಪ್ರಸಾದ್ ಅಂತ. ಅವರು ಅಲ್ಲಮ್ಮ ಪ್ರಭುನ ಪಾತ್ರ ಮಾಡಿದ್ದಾರೆ, ಅದ್ಭುತವಾಗಿ ಮಾಡಿದ್ದಾರೆ ಅವರು. ಆಮೇಲೆ ಕಾಮಿಡಿಗೆ ರಾಜನಿಗೆ ಮಂತ್ರಿ ಇರ್ತಾನೆ ಒಬ್ಬ ಆಶಾ, ಅವ್ರು ಬಂದು ತಬಲಾ ನಾಡಿ ಅಂತ. ಅವರು ನಮ್ಮ ಇಂಡಸ್ಟ್ರಿಯಲ್ಲಿ ಅತ್ಯಂತ ಒಳ್ಳೆಯ ಹೆಸರೇ ಇದೆ. ಹಾಗೆ ತಾಯಿ ಪಾತ್ರದಲ್ಲಿ ರಂಗಭೂಮಿ ಕಲಾವಿದೆ ಮೈಸೂರು ಏಲನ್ ಅಂತ. ಅವರು ಡ್ಯಾನ್ಸು ಮತ್ತು ಅವರು ನಾಟಕ ಭೂಮಿನಲ್ಲಿ ರಂಗಭೂಮಿನಲ್ಲಿ ಸೇವೆ ಸಲ್ಲಿರ್ತಾವೆಲ್ಲ ನೋಡಿರ್ಬೋದು. ಮೈಸೂರಿಂದ ಬೀದರ್ವರೆಗೂ ಎಲ್ಲ ಕಡೆಯೂ ಅವರು ನಾಟಕಗಳು ಆಡಿದ್ದಾರೆ. ಸುಮಾರು ಅಕಾಡೆಮಿಗಳೆಲ್ಲ ಇದ್ದರು. ಒಳ್ಳೆ ಅದ್ಭುತವಾದ ಕಲಾವಿದೆ ಅವರು ಇದ್ದಾರೆ. ಎಲ್ಲಕ್ಕಿಂತ ಮೇನು ಈ ಮಣ್ಣಿನ ಈ ಸೊಗಡಿನ ಒಂದು ಕಲಾವಿದೆ ಅಂತ ಹೇಳ್ಬೋದು ಸುಲಕ್ಷ ಅವರು. ಅದ್ಭುತವಾಗಿ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ, ಪೂರ್ತಿ ಇನ್ವಾಲ್ವ್ ಮಾಡಿದ್ದಾರೆ. ಎಲ್ಲಕ್ಕಿಂತ ಮೇನ್ ಮುಖ್ಯನೇ ಮಾದೇವಿ ಪಾತ್ರ ಅಲ್ವಾ. ಮಾದೇವಿ ಪಾತ್ರನ ಒಂದು 3-4 ತಿಂಗಳು ಅವರಿಗೆ ತರಬೇತಿ ಕೊಟ್ಟುಬಿಟ್ಟು ಅವರೊಂದು ಮನಸ್ಥಿತಿ ಲಿಂಗಾಯತ್ಸ್ನಲ್ಲಿ ವೀರಶೈವನಲ್ಲಿ ನಮ್ದು ಏನೇನಿದೆ ಒಂದೊಂದು ಬಳಕೆ ಕೂಡ ಒಂದೊಂದು ವಿಭೂತಿಸ್ಕೊಳ್ಬೇಕಾದ್ರೆ ಅದು ಕೂಡ ಒಂದು ರೀತಿ ನೀತಿ ಇರುತ್ತೆ. ಅದು ಹುಟ್ಟಿನಿಂದ ಯಾರು ಮಾಡಿರ್ತಾರೋ ಅವ್ರಿಗೆ ಕಷ್ಟ ಆಗಲ್ಲ. ಪರವ್ರು ಬಂದು ಮಾಡ್ಬೇಕಾದ್ರೆ ಕಷ್ಟ ಆಗುತ್ತೆ. ಆದರೆ ಅವ್ರು ಮಾಡಿದ್ದಾರೆ, ಪ್ರಾಕ್ಟೀಸ್ ಮಾಡಿ ಎಲ್ಲವೂ. ಒಂದು ಲಿಂಗ ಪೂಜೆ ಇರ್ಬೋದು, ಮತ್ತೊಂದು ಇರ್ಬೋದು, ನಡಿಗೆ ತೊಡಿಗೆ ನೋಟ ಎಲ್ಲವೂ ಇದರಲ್ಲಿ ಕೌಂಟ್ ಬರುತ್ತೆ. ಅಂಥದ್ದೆಲ್ಲನೂ ತುಂಬ ಆದರ್ಶವಾಗಿ ಚೆನ್ನಾಗಿ ಮಾಡಿದ್ದಾರೆ ಸುಲಕ್ಷ ಅವರು. ಈ ಚಿತ್ರ ವಚನಗಳ ಆಧಾರದ ಮೇಲೆ ಮಾಡಿದ್ರು ಅಥವಾ ಪೌರಾಣಿಕ ನಾನು ಹುಟ್ಟ ಮೊದಲಿನಿಂದ ಶರಣ ತತ್ವದಲ್ಲಿ ಬೆಳೆದಿರೋನು. ಈಗ ನಾನು ಆ ಬೆಳೆದವ್ರಿಗೆ ಏನಾಗುತ್ತೆ ಅಂದ್ರೆ ಅರ್ಧ ಗಾಡಿಗೆ ಅರ್ಧ ಬಂದಿರೋದು ಪ್ರವಚನ ಮತದಲ್ಲಿ. ಆಮೇಲೆ ತಾವು ಕೇಳಿದ ಪ್ರಶ್ನೆ, ನಾನು ಯಾರೇ ಬರೆದಿದ್ದು ಕಥೆನ ಆಧಾರವಾಗಿ ಇಟ್ಕೊಂಡು ಮಾಡಿಲ್ಲ. ಅವೆಲ್ಲ ನನ್ನ ತಲೆನಲ್ಲಿತ್ತು. ಎಲ್ಲವೂ ವಚನಗಳ ಆಧಾರದ ಮೇಲೆ. ವಚನಗಳ ಸುರಿಮಳೆ ಇದೆ. ಆ ವಚನ ಹಿಂದೆ ಮುಂದಿದ್ದೆಲ್ಲನೂ ಸಾಂದರ್ಭಿಕ ಹೇಳುತ್ತದೆ. ಸರ್, ಈ ಹಿಂದೆ TS ನಾಗಾಭರಣ ಅವರು ಡಾಲಿ ಧನಂಜಯ ಅವ್ರನ್ನ ಹಾಕೊಂಡು ಅಲ್ಲಮ್ಮ ಅಂತ ಫಿಲಮ್ ಮಾಡಿದ್ರು. ಬಟ್ ಅಷ್ಟು ರೀಚ್ ಕೊಡೋಕ್ಕಾಗಲಿಲ್ಲ ಥಿಯೇಟ್ರಲ್ಲಿ ಅವ್ರಿಗೆ, ಸ್ಕ್ರೀನಲ್ಲಿ. ಬಟ್ ಆಮೇಲೆಲ್ಲ ರೀಚ್ ಆಯಿತು. ಬಟ್ ಇದನ್ನು ನೀವು ಯಾವ ರೀತಿ ಜನಕ್ಕೆ ರೀಚ್ ಮಾಡೋಕೆ ಪ್ಲ್ಯಾನ್ ಮಾಡಿರಿ? ಡಿಸ್ಟ್ರಿಬ್ಯೂಷನ್ ಎಲ್ಲ ಯಾರು ಮಾಡ್ತಿದ್ದಾರೆ? ಥಿಯೇಟರ್ ಸೆಲೆಕ್ಷನ್ ಹೆಂಗೆ ಮಾಡ್ತಿದ್ದಾರೆ? ನಾಗಾಭರಣ ಅವರು ತುಂಬ ಹಿರಿಯ ನಿರ್ದೇಶಕರು. ಅವ್ರ ಬಗ್ಗೆ ನಾನು ಮಾತಾಡ್ಲಿಕ್ಕಾಗಲ್ಲ. ಆದರೆ ಶರಣ ತತ್ವದಲ್ಲಿ ಕೆಲವೊಂದು ಇಲ್ಲಿರೋದೆಲ್ಲ ಅದರಲ್ಲಿ ಇತ್ತು. ಆ ಥರದಲ್ಲಿ ಯಾವುದು ನಮ್ಮ ಚಿತ್ರದಲ್ಲಿ ಇರಲ್ಲ. ನೀವೇನು ಹೇಳಿದಿರಲ್ಲ, ಅದನ್ನ ರೀಚ್ ಮಾಡಿಸೋದು ವಿಫಲ ಆದರು. ಶರಣರ ವಿಚಾರಗಳನ್ನ ಥಿಯೇಟರ್ ಸೆಲೆಕ್ಷನ್ ಆಗಿತ್ತೋ ಯಾವ ಪ್ರಾಬ್ಲಮ್ ಗೊತ್ತಿಲ್ಲ. ಜನಕ್ಕೆ ಅಷ್ಟು ರೀಚ್ ಆಗಲಿಲ್ಲ ಅದು. ಬಟ್ ನೀವು ಯಾವ ಥರ ರೀಚ್ ಮಾಡಕ್ಕೆ ಪ್ಲ್ಯಾನ್ ಮಾಡ್ತಿದ್ದೀರ ಅಂತ ಕೇಳಕ್ಕೆ. ನಾವೆಲ್ಲ ಕಡೆ ಪ್ರಚಾರ ಮಾಡ್ತಾ ಇದ್ದೀವಿ. ಪತ್ರಿಕಾ ಇದರಿಂದ, ನಿಮ್ಮ ಎಲೆಕ್ಟ್ರಾನಿಕ್ ಮೀಡಿಯಾದಿಂದ, ಯೂಟ್ಯೂಬರ್ಸ್ನಿಂದ ನಾವು ನೇರವಾಗಿ ಖುದ್ದಾಗಿ ಹೋಗ್ತಾ ಇದ್ದೀವಿ. ಮ್ಯಾಕ್ಸಿಮಮ್ ನಾವು ಪ್ರಚಾರಕ್ಕೆ ಏನೇನು ಮಾಡಬೇಕು ಅದು ಪ್ರಯತ್ನ ಮಾಡ್ತಾ ಇದ್ದೀವಿ. ಮತ್ತು ಸ್ಟಾರ್ ಕ್ಯಾಸ್ಟ್ ಬೇಕು ಕೆಲವೊಂದು ಕಡೆ ಪ್ರಚಾರ ಕಡೆಗೆ, ಅದು ಕೂಡ ನಾವು ಮಾಡ್ತಾ ಇದ್ದೀವಿ. ಇಲ್ಲ, ಇಲ್ಲಿ ನಮ್ಮದೇ ಇಲ್ಲಿ ಗಡಿ ಒಂದು ಭಾಗ ಇದೆ. ಗಡಿ ಭಾಗ ಅಂದರೆ ಉದಗಿರು, ಲಾತೂರು, ಆಮೇಲೆ ಸೋಲಾಪುರ, ಈ ಕಡೆ ಜೈರಾಬಾದು, ಹೈದ್ರಾಬಾದು, ಇಂಥ ಕಡೆ ಮಾಡ್ತೀವಿ. ಭಾಷೆ ಕನ್ನಡನೇ.
ಅಕ್ಕ ಮಾದೇವಿ ಅಲ್ಲಮ್ಮ ಪ್ರಭು ಶರಣರಲ್ಲಿ ಅವ್ರು ಬೇರೆ ಥರದಲ್ಲಿ ಬರ್ತಾರೆ, ತಮಗೆಲ್ರಿಗೂ ಗೊತ್ತಿದೆ. ಇವ್ರು ಕ್ರಾಂತಿ ಜೀವನ ಅಲ್ಲ, ಶಾಂತಿ ಜೀವನ ಅಂತ ಹೇಳ್ಬೋದು. ಅವರೊಂದು ಮಹಿಳಾ ಒಂದು ಜಗತ್ತಿನಲ್ಲಿ ಏನು ಮಾಡಿ ತೋರಿಸಿದ್ದಾರೆ, ಮಹಿಳೆಯರಿಗೋಸ್ಕರ ಹೋರಾಟ ಮಾಡಿದಾರಂತಲ್ಲ, ಅದು ಮಹಿಳೆಯರಿಗೋಸ್ಕರ ಹೋರಾಟ ಮಾಡಿದಾರೆ ಅನ್ನೋದಕ್ಕಿಂತ ಒಬ್ಬ ಮಹಿಳೆ ಹೇಗೆ ಭಾಳ ಬದುಕ್ತಾಳೆ ಅನ್ನೋದನ್ನ ತೋರಿಸಿರೋದು ಅಕ್ಕ ಮಾದೇವಿ. ಅವ್ರು ಯಾರಿಗೋಸ್ಕರ ಹೋರಾಟ ಮಾಡಿಲ್ಲ, ಮಾದೇವಿಯವರು ಯಾರಿಗೂ ಹೋರಾಟ ಮಾಡಿಲ್ಲ. ಅದು ಗೊತ್ತು ಸರ್ ನಮಗೆ. ಸ್ಕ್ರೀನ್ ಪ್ಲೇ ಅಲ್ಲಿ ನಿಮ್ ಸ್ಟೋರಿ ಲೈನ್ ಯಾವ್ದನ್ನು ತೋರಿಸಿರೋದು ಕೇಳಕ್ಕೆ ಅದಕ್ಕೆ ರಿಲೇಟೆಡ್ ಮಾತ್ರ ಬರ್ತಾರೆ. ಮಾದೇವಿ ಜೀವನಕ್ಕೆ ಸಂಬಂಧಪಟ್ಟಂಗೆ ಅವ್ರು ಮಾತ್ರ ಬರ್ತಾರೆ. ಸುಮಾರು ಶರಣರು ಬಂದಿದ್ದಾರೆ, ತಾವು ಕೇಳ್ತಾ ಇರೋದು ಸತ್ಯ. ಮಡಿವಾಳ ಮಾಚಿದೇವ್ ಬರ್ತಾನೆ, ಕಿನ್ನರ್ ಬ್ರಹ್ಮ ಬರ್ತಾರೆ, ಆಮೇಲೆ ಅಲ್ಲಮ್ಮ ಪ್ರಭುಗಳು ಬರ್ತಾರೆ, ಬಸವಣ್ಣವ್ರು ಬರ್ತಾರೆ, ಸಿದ್ದರಾಮೇಶ್ವರ್ ಬರ್ತಾರೆ, ಇನ್ನು ಅನೇಕ ಶರಣರು ಬರ್ತಾರೆ. OTT ಪ್ಲಾಟ್ಫಾರ್ಮ್ ಏನಾದರೂ ಬೇಡಿಕೆ ಬಂದ್ರೆ ಯಾವ್ದಾದ್ರು ಸರಿ ಸರ್. OTT ಪ್ಲಾಟ್ಫಾರ್ಮ್ ಅಮೆಝಾನ್, ನೆಟ್ಫ್ಲಿಕ್ಸ್ ಎಲ್ಲ ಇದೆ. ನಾನು ಆ ಕಡೆ ಇನ್ನೂ ಗಮನ ಕೊಟ್ಟಿಲ್ಲ, ಯಾಕಂದ್ರೆ ನನ್ನ ಕಾನ್ಸಂಟ್ರೇಷನ್ ಬರೀ ಥಿಯೇಟರ್ ಮೇಲೆ ಇದೆ. ನಾವು ಸ್ವಲ್ಪ ಆ ಥರದಲ್ಲಿ ಏನೋ ಹೋದ್ರೆ ಬಂದಿತ್ತು, ಒಂದು 2-3 ಬೇಡಿಕೆ ಬಂದಿತ್ತು. ಸದ್ಯ ರಿಲೀಸ್ ಆಗಿ ಓಡೋ ತನಕ ನಾನೇ, ಯಾಕಂದರೆ ಶರಣರ ಬಗ್ಗೆ, ಭಕ್ತಿ ಪ್ರಧಾನ ಚಿತ್ರಗಳ ಬಗ್ಗೆ OTTನಲ್ಲಿ ಅಷ್ಟೊಂದು ಪ್ರಾಮುಖ್ಯತೆ ಇರಲ್ಲ. ಯಾಕಂದ್ರೆ ಯೂತ್ ಜನ್ರೇಷನ್ ನೋಡೋಂಥದ್ದು ಪ್ಲ್ಯಾಟ್ಫಾರ್ಮ್ ಅದು. ಇಲ್ಲಿ ಒಂಥರ ಭಕ್ತಿ ಸಿನಿಮಾ ನೋಡೋದು, ಶರಣ ತತ್ವ ನೋಡೋರೆಲ್ಲನೂ ಇವರು ಇಂಟರ್ನೆಟ್ ಜಾಸ್ತಿ ಯೂಸ್ ಮಾಡಲ್ಲ. ರೀಚ್ನೆಸ್ ಜಾಸ್ತಿ ಇದೆ, ಅದೇ ಜಾಸ್ತಿ ಇದೆ, ಅದೇ ಜಾಸ್ತಿ ಇದೆ. OTT ನೋಡೋ ಸಂಖ್ಯೆ ಜಾಸ್ತಿ ಇದೆ. ನಮ್ಮನ್ನು ಬರ್ಬೋದು, ಆಲ್ರೆಡಿ ಕೇಳಿದ್ದಾರೆ, ಬಟ್ ನಾವು ಇನ್ನೂ ಏನು ಮಾತಾಡ್ಲಿಕ್ಕೆ ರೆಡಿ ಇಲ್ಲ. ಸಿನಿಮಾ ಓಡಲಿ ಅಂತ ಸದ್ಯದಲ್ಲಿ ರೀಚ್ ಮಾಡೋಣ ಎಲ್ಲ ಕಡೆ. ಅಲ್ಲಿ OTT ಬಂದಿದ್ದರೆ ಥಿಯೇಟರ್ಗಳಲ್ಲಿ ತೊಗೊಳ್ಳಲ್ಲ, ಅದು ನಡೆಯೋದು. ಫಸ್ಟ್ ದೊಡ್ಡ ಸ್ಕ್ರೀನಲ್ಲಿ ನೋಡಿಸ್ಬಿಡೋಣ, ಆಮೇಲೆ ನೋಡೋಣ. ಸರಿ, ಹೀರೋಯಿಸಮ್, ಫೈಟಿಂಗ್ ಇಂಥ ನಡುವೆ ಈ ಭಕ್ತಿ ಪ್ರಧಾನ ಸಿನಿಮಾಗಳು ಅಂತ ಪ್ರೇಕ್ಷಕರು ಬರ್ತಾರಂತ ನಿಮಗೆ ವಿಶ್ವಾಸ ಇದೆ? ನಾನು ಬರ್ತಾನೆ ಅನ್ಕೊಂಡೆ ಸಿನಿಮಾ ಮಾಡೋದು, ಬರಲ್ಲ ನನಗೆ ಸಿನಿಮಾ ಯಾಕೆ ಮಾಡಬೇಕು? ನೀವು ಎಲ್ಲ ನೋಡಬೇಕು, ನೋಡಿದ್ರೆ ಓಡುತ್ತೀವ. ಈಗ ನಮ್ಮ ಭಾಗ ಶರಣರದಿದೆ. ಜಗನ್ನಾಥ ದಾಸರು ಅಂತ ಬೆಂಗಳೂರಿನಲ್ಲಿ, ಅಲ್ಲದೆ ಹೊರ ರಾಷ್ಟ್ರಗಳೆಲ್ಲ ಓಡ್ತು, ಬೇರೆ ಬೇರೆ ಫಾರಿನಲ್ಲಿ. ಜಗನ್ನಾಥ ದಾಸರು 100 days ಸಿನಿಮಾ ಮಾಡ್ತಾರೆ. ಜಗನ್ನಾಥ ದಾಸರು 100 days ಓಡ್ತಾರೆ, ಒಳ್ಳೆ ಭರ್ಜರಿಗಳು, ಚೆನ್ನಾಗಿ ಓಡ್ತು. ಎಲ್ಲ ವರ್ಗದ ಜನ ಇದ್ದಾರೆ. ನಾವು ಸಿನಿಮಾ ಮಾಡೋರು ಚೆನ್ನಾಗಿ ಮಾಡಬೇಕು. ಅದು ಸ್ವಲ್ಪ ನೋಡೋರು ಒಳ್ಳೆ ಮನಸ್ಸಿನಿಂದ ಎಲ್ಲ ಕಡೆ ಚೆನ್ನಾಗಿದೆ ಸಿನಿಮಾ ಅಂತ ಹೇಳಿದ್ರೆ ನೋಡ್ತಾರೆ. ವಿಶೇಷವಾಗಿ ಚಲನಚಿತ್ರದ ನಮ್ಮಲ್ಲಿ ಅಷ್ಟೊಂದು ಇಲ್ಲ, ಈ ಭಾಗದಲ್ಲಿ ಇಲ್ಲ. ನೀವು ಸ್ವಲ್ಪ ಎನ್ಕರೇಜ್ ಮಾಡಿದ್ರೆ ಮಾಡ್ತೀವಿ. ಮುಂದಿನ ನನ್ನ ಪ್ಲಾನ್ ಅನುಭವ ಮಂಟಪ ಅಂತಿದೆ. ಅನುಭವ ಮಂಟಪ ಅಂದ್ರೆ ನಾವು ಪೂರ್ತಿ ಕ್ರಾಂತಿಗೆ ಮಾಡ್ತಿದ್ದೀವಿ, ಫುಲ್ ಬರೀ ಕ್ರಾಂತಿ ಅಲ್ಲ. ಏನು ಕ್ರಾಂತಿ ಐತಿ, ಹೇಗಾಯ್ತು ನೀವು ಗೆಲ್ಸ್ಬೇಕು. ಈ ಕಲ್ಯಾಣಕ್ಕೂರ ಬೇರೆ ಕಡೆಗೆ ಹಾಕಂತ ಮೂವಿ ಇರಲಿಲ್ಲ, ಅದು ಬಾಲ್ಕಿಯಪ್ಪರ ಇಲ್ಲಿ ಮಾತ್ರ ಪ್ರಚಾರ. ಅಕ್ಕ ಮಾದಿ ಎಲ್ಲ ಕಡೆಗಿದೆ, ಆಂಧ್ರ ಮಹಾರಾಷ್ಟ್ರದಲ್ಲಿ ಸ್ವಲ್ಪ ಇದೆ, ಕರ್ನಾಟಕ ತುಂಬ ಎಲ್ಲ ಕಡೆನೇ ಚೆನ್ನಾಗಿದೆ. ಅದಕ್ಕೆ ತಾವೆಲ್ಲ ಸ್ವಲ್ಪ ದೊಡ್ಡ ಮನಸ್ಸು ಮಾಡಿಬಿಟ್ಟು ಈ ಚಲನಚಿತ್ರ ನಾನು ಗೆಲ್ಸ್ಬೇಕಾಗಿದ್ದು. ನಮ್ಮ ಭಾಗದ ಕಲಾವಿದರು ಮಾಡಿದ್ದಾರೆ, ನಮ್ಮ ವಿಷ್ಣುಕಾಂತ್ ಮಾಡಿದ್ದಾನೆ ಅಂತ ನಿಮ್ಮ ಮನಸ್ಸಿಗೆಲ್ಲ ಬಂದಿದ್ರೆ, ಮೌತ್ ಪಬ್ಲಿಸಿಟಿ ಜೊತೆಗೆ ನಿಮ್ಮ ಪಬ್ಲಿಸಿಟಿ ಇದ್ದಿದ್ರೆ ಮಾಧ್ಯಮದವರು ಸ್ವಲ್ಪ ನಾವು ಗೆಲ್ಲಕ್ಕೆ ಚಾನ್ಸಸ್ ಜಾಸ್ತಿ ಇದೆ. ಈ ಭಾಗದ ನಮ್ಮವರೇ ಆಗಿರ್ತಕ್ಕಂಥ ವಿಷ್ಣುಕಾಂತ್ ಅವರು ಶರಣ ತತ್ವದ ಮೇಲೆ ಅಕ್ಕ ಮಹಾದೇವಿಯ ಚಲನಚಿತ್ರವನ್ನು ನಿರ್ಮಾಪಕರು, ನಿರ್ದೇಶಕರು, ನಟರು ಆಗಿ ಮಾಡಿದ್ದಾರೆ. ಬೀದರ್ ಜಿಲ್ಲೆಯ ಕಲಾವಿದರನ್ನು ಜಾಸ್ತಿ ಬಳಸಿದ್ದಾರೆ. ಅವರಿಗೆ ಒಂದು ವಿಶ್ವಾಸ ಇದೆ, ಈ ಶರಣ ಭೂಮಿಯಲ್ಲಿ ಎಲ್ಲ ಬಸವಪರ ಸಂಘಟನೆಗಳ ಬೆಂಬಲ ದೊರಕರು ಮತ್ತು ಜನ ನೋಡಬೇಕು ಅಂತಕ್ಕಂಥ, ತೋರಿಸ್ಬೇಕು ಅಂತಕ್ಕಂಥ ಇದೆ. ಈ ನಮ್ಮನ್ನೆಲ್ಲದ ನಮ್ಮ ಸಂಸ್ಕೃತಿಯ ಅಕ್ಕಮಾದಿ ಚಲನಚಿತ್ರವನ್ನು ಇವತ್ತಿನ ಯುವ ಪೀಳಿಗೆ ನೋಡೋದು ಅಷ್ಟೇ ಅವಶ್ಯಕತೆ ಇದೆ. ಈ ಆಧುನಿಕ ತಂತ್ರಜ್ಞಾನದ ಈ ಭರಾಟೆಯಲ್ಲಿ ವಚನಗಳನ್ನು ಇಟ್ಕೊಂಡು, ಶರಣ ಸಾಹಿತ್ಯವನ್ನು ಇಟ್ಕೊಂಡು ಚಲನಚಿತ್ರ ಮಾಡೋದೇ ಒಂದು ದೊಡ್ಡ ಸಾಹಸ. ನಮ್ಮವರೇ ಆಗಿರ್ತಕ್ಕಂಥ ವಿಷ್ಣುಕಾಂತ್ ಅವರು ಈ ಸಾಹಸಕ್ಕೆ ಕೈ ಹಾಕಿದ್ದಾರೆ. ಅವರಿಗೆ ಶುಭವಾಗಲಿ. ಈ ನಮ್ಮ ನಾಡಿನ ಜನ ಮತ್ತು ನಮ್ಮ ವಿಶೇಷವಾಗಿ ನಮ್ಮ ಈ ಭಾಗದ ಜನ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಚಲನಚಿತ್ರವನ್ನು ನೋಡಿ
ಸಂಸ್ಕೃತಿಯನ್ನು ಮತ್ತು ಚಿತ್ರವನ್ನು ಬೆಂಬಲಿಸಬೇಕಂತೇಳಿ ನಾನು ಭಾರತೀಯ ಬಸವ ಬಳಗದ ವತಿಯಿಂದ ವಿನಂತಿಸ್ಕೊಳ್ತೀನಿ. ಈ ಸಿನಿಮಾ ಬಗ್ಗೆ ಎಲ್ಲ ಹೇಳಿದ ನಿರ್ದೇಶಕರು, ಎಲ್ಲಕ್ಕಿಂತ ದೊಡ್ಡದೇನದ ನಮ್ಮವರೇ ಆದವರು ಬೀದರ್ ಜಿಲ್ಲೆದವರು ಆದವರೇ ತಯಾರು ಮಾಡಿದ್ದಾರೆ. ಕಲ್ಯಾಣ ಕರ್ನಾಟಕ ಬಗ್ಗೆ ಇದೆ, ಶರಣರ ಬಗ್ಗೆ ಇದೆ, ಮತ್ತು ಬೀದರ್ನಲ್ಲೇ ಲೊಕೇಶನಲ್ಲೇ ಶೂಟಿಂಗ್ ಮಾಡಿದ್ದಾರೆ. ಅದು ಎಲ್ಲಕ್ಕಿಂತ ದೊಡ್ಡದು. ಮತ್ತು ಇಲ್ಲಿಂದ ಆದ್ರೆ ಇಲ್ಲಿಂದ ಮುಂದೆ ಬರೋಂಥ ದಿನದಲ್ಲಿ ನೀವು ಇದಕ್ಕೆ ಹೈಲೈಟ್ ಮಾಡಿದ್ರೆ ಪ್ರವಾಸೋದ್ಯಗಿನೂ ಭಾಳ ಹೆಲ್ಪ್ ಆಗ್ತದೆ. ನಮ್ಮ ಬೀದರ್ ಎಕಾನಮಿ ಬಿಲ್ಟ್ ಆಗ್ತದೆ ನಮ್ದು ಎಲ್ಲರದು. ಈ ಮೇನ್ ಡಿಪೆಂಡ್ ಅದ ನಿಮ್ಮ ಮೇಲೆ ಎಲ್ಲರದು. ಅದಕ್ಕೆ ನೀವು ಇದಕ್ಕೆ ಭಾಳ ಅಪ್ರಿಷಿಯೇಟ್ ಮಾಡಬಾರ್ದ್ರೆ ಎಲ್ಲರಿಗೂ ಒಂದು ಒಳ್ಳೇದಾಗ್ತದೆ. ಮತ್ತು ಇದರಲ್ಲಿ ಯುವ ಪೀಳಿಗೆ ನೋಡಬೇಕು. ಮತ್ತು ಮಹಿಳೆಯರ ಬಗ್ಗೆ ತೋರ್ಸಾರಂದ್ರೆ ಮಹಿಳೆಯರು ಎಲ್ಲರೂ ಇದರ ಮೊದಲನೇ ಸ್ಥಾನದಲ್ಲಿ ಭಾಗವಹಿಸಿ ಸಿನಿಮಾ ನೋಡ್ಬೇಕಂತೇಳಿ ನನ್ನ ಕಳ್ಕಳಿ ವಿನಂತಿ ಎಲ್ಲರಿಗೂ. ಶರಣರಾದ ವಿಷ್ಣುಕಾಂತ್ ಅವರು ನಮ್ಮ ಬಾಬು ಅಲಿ ಅಣ್ಣ ಹೇಳಿದಂಗೆ ಇದೊಂದು ಸಾಹಸದ ಕೆಲಸ ಮಾಡಿದ್ದಾರೆ. ಈ ಆಧುನಿಕತೆಯಲ್ಲಿ ಇವತ್ತು ಬರೀ ಮಸಾಲಾ ಪಿಕ್ಚರ್ಗಳು ನೋಡೋರೇ ಭಾಳ ಜನ ಆಗಿದ್ದಾರೆ. ಶರಣ ತತ್ವದ ವಿಚಾರಗಳನ್ನು ಜನಮನ ಮುಟ್ಟಿಸ್ಬೇಕಂತ ಹುಚ್ಚು ಅವರೆಲ್ಲರ ಹುಚ್ಚಿದ್ದಾಗೆ ಮನುಷ್ಯ ಏನಾದರೂ ಮಾಡಲಿಕ್ಕೆ ಸಾಧ್ಯ. ಅಂಥ ಒಂದು ಅಕ್ಕ ಅಂದರೆ ಜಗತ್ತಿನ ಕಾರಣ ಕನ್ಯೆ, ಕ್ರಾಂತಿ ಕನ್ಯೆಯೂ ಹೌದು. ಇಡೀ ಶರಣ ಸಮೂಹದಲ್ಲಿ ಇದ್ದು ಎದ್ದು ಕಾಣಿಸುವಂಥ ಒಂದು ವ್ಯಕ್ತಿತ್ವವುಳ್ಳವರೆಂದರೆ ಅಕ್ಕ ಮೊಳೆ. ಅಂಥ ಅಕ್ಕನ ಒಂದು ಸಾಹಸ, ಅವಳ ಧೈರ್ಯ, ಅವಳ ಸಾಹಸ ಪ್ರತಿಯೊಬ್ಬ ಹೆಣ್ಣುಮಕ್ಕಳು ನೋಡಲೇಬೇಕು. ಅಂಥ ಒಂದು ಪಿಕ್ಚರ್ ಇವತ್ತು ಬಹಳ ಅರ್ಥಪೂರ್ಣವಾಗಿ ಮಾಡಿದ್ದಾರೆ ಮತ್ತು ಅಷ್ಟೇ ಒಳ್ಳೆ ರೀತಿಯಿಂದ ಮಾಡಿದ್ದಾರೆ. ಅದೊಂದು ಕೇವಲ ಲಾಭಕ್ಕಾಗಿ ಮಾಡಿಲ್ಲ. ಈ ಶರಣ ಸಮೂಹವನ್ನು, ಶರಣರ ವಿಚಾರಗಳನ್ನು ಜನಮನಸ್ಸಿಗೆ ಮುಟ್ಟಿಸಬೇಕು ಅನ್ನುವಂಥ ಒಂದು ಮಹಾನ್ ಉದ್ದೇಶ ಇಟ್ಕೊಂಡು ನಮ್ಮ ವಿಷ್ಣುಕಾಂತ್ ಅವರು ಇದಕ್ಕೆ ಕೈ ಹಾಕಿದ್ದಾರೆ. ಅದಕ್ಕೆ ನಮ್ಮೆಲ್ಲ ಶರಣ ಬಂಧುಗಳು, ಇಡೀ ಜನತೆ, ಬೀದರ್ ಜಿಲ್ಲೆ ಜನತೆ, ಯಾಕಂದರೆ ಶರಣರು ಯಾವುದೇ ಒಂದು ಒಬ್ಬರಿಗೆ ಸಂಬಂಧಪಟ್ಟವರಲ್ಲ. ಅವರ ವಿಚಾರಗಳು ಜಾಗತಿಕ ಮಟ್ಟದಲ್ಲಿ ಬೆಳೆಯುವಂಥವು. ಅದಕ್ಕಾಗಿ ತಾವೆಲ್ಲರೂ ಮನೆ ಬಿಟ್ಟು ಪ್ರತಿಯೊಬ್ಬ ಮಕ್ಕಳಿಗೂ ಇದು ನಾನು ವೀಕ್ಷಣೆ ತೋರಿಸುವುದರ ಮೂಲಕ ಅವರಿಗೆ ಒಂದು ಪ್ರೋತ್ಸಾಹ ನೀಡಬೇಕು. ಮುಂದಿನ ಶರಣರ ವಿಚಾರಗಳನ್ನು ಮತ್ತೆ ಅವರು ಪಿಕ್ಚರ್ ಮಾಡುವಾಗ ಆಗಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೇಳ್ಕೊಳ್ತೇನೆ. ಸರ್ ಕಡೆ ನೋಡಿ ಸರ್. ನೀವು ಮೂವರಲ್ಲಿ ಅಂತ ಇಬ್ಬರು ಸರ್ ಮೊದಲು ಡಿಸ್ಟ್ರಿಬ್ಯೂಷನ್ ಬಿಸ್ನೆಸ್ಗಳಿದ್ದು ಬಿಸ್ನೆಸ್ ಮಾಡ್ತೇವೆ. ನಟ ಸಾರ್ವಭೌಮ ಆಗ್ಬೇಕಂತ ಅವರು ಹೆಣ್ಮಕ್ಳ ಕೈ ಬಿದ್ದದ ಆಯ್ತು ಆದ್ರೂ ಐತಾರೆ. ನಮ್ಮಲ್ಲಿ ಬಂದವ್ರು ಎಲ್ಲರೂ ನಟರಾಗ್ತಾರೆ, ಟೆಕ್ನಿಷಿಯನ್ ಐತಾರೆ. ಟ್ಯಾಲೆಂಟ್ ಬೇಕು ಸರ್. ಟ್ಯಾಲೆಂಟ್ ಇದ್ರೇ ಬರ್ತಾರೆ, ಟ್ಯಾಲೆಂಟ್ ಇದ್ದೇ ಬರಲ್ಲ. ಅಂಥವ್ರು ಏನಾದ್ರು ಕ್ಯಾಮ್ರಾ ನೋಡಿ ಓಡೋಗ್ಬಿಡ್ತಾರೆ ಒಂದೇ ದಿವಸ. ಟ್ಯಾಲೆಂಟ್